ಕಳೆದ ಕೆಲವು ದಿನಗಳಿಂದ ಆಯಿಲ್ ಮತ್ತು ಗ್ಯಾಸ್ ಸೆಕ್ಟರ್ ಬಹಳ ಚರ್ಚೆಯಲ್ಲಿದೆ. ಇರಾನ್ ಇಸ್ರೇಲ್ ಮಧ್ಯೆ ಯುದ್ಧ ಶುರುವಾಗಿದೆ. ಕ್ರೂಡ್ ಆಯಿಲ್ ಬೆಲೆ ದಿಢೀರ್ ಅಂತ ಏರ್ತಾ ಇದೆ. ಈ ಬೆಳವಣಿಗೆಯಿಂದ ನಮ್ಮ ಆಯಿಲ್ ಅಂಡ್ ಗ್ಯಾಸ್ ಸೆಕ್ಟರ್ ನಲ್ಲಿ ಏರ್ಪೇರ್ ಆಗ್ತಾ ಇದೆ. ಭಾರತ್ ಪೆಟ್ರೋಲಿಯಂ, ಹಿಂದೂಸ್ತಾನ್ ಪೆಟ್ರೋಲಿಯಂ, ಐಒಸಿ ಶೇರುಗಳು ಬಿದ್ದಿದ್ರೆ ಅದೇ ಸೆಕ್ಟರ್ನ ONGC, ಆಯಿಲ್ ಇಂಡಿಯಾದಂತಹ ಶೇರ್ಸ್ಗಳು ಏರಿಕೆ ಆಗಿದೆ. ಕ್ರೂಡ್ ಆಯಿಲ್ ಅನ್ನು ಒಂದು ಕಮಾಡಿಟಿಯಿಂದ ಒಂದೇ ಸೆಕ್ಟರ್ ನಲ್ಲಿ ಎರಡು ರೀತಿ ಮಾರ್ಕೆಟ್ ರೆಸ್ಪಾನ್ಸ್ ಬರ್ತಾ ಇದೆ. ಇದ್ಯಾಕೆ ಹೀಗಾಗ್ತಾ ಇದೆ? ಇಂತಹ ಸಂದರ್ಭಗಳನ್ನ ನಾವು ಶಾರ್ಟ್ ಟರ್ಮ್ ಟ್ರೇಡಿಂಗ್ ಆಪರ್ಚುನಿಟಿಗಳನ್ನಾಗಿ ಹೇಗೆ ಬಳಸ್ಕೊಳ್ಳೋದು, ಈ ಎಲ್ಲಾ ವಿವರಗಳನ್ನ ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋನ ಕಡೆವರೆಗೂ ನೋಡಿ, ಯಾಕಂದ್ರೆ ಕಡೆನಲ್ಲಿ ಕೆಲವು ಇಂಟ್ರೆಸ್ಟಿಂಗ್ ಟ್ರೇಡಿಂಗ್ ಸ್ಟ್ರಾಟಜೀಸ್ ಗಳನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಗೆಳೆಯರೆ, ಈ ವಿಡಿಯೋ ಶುರು ಮಾಡೋದಕ್ಕೂ ಮುನ್ನ ಈ ಚಾನೆಲ್ ನಲ್ಲಿ ನಾನು ಹಲವು ವರ್ಷಗಳ ನಂತರ ಮತ್ತೆ ಮರಳಿ ಬರುತ್ತಿರೋದ್ರಿಂದ ನನ್ನ ಒಂದು ಪರಿಚಯವನ್ನ ಮತ್ತೊಮ್ಮೆ ಇಲ್ಲಿ ಮಾಡ್ಕೊಳ್ತೀನಿ. ನನ್ನ ಹೆಸರು ರಾಕೇಶ್ ಮಾಧವ್. ನಾನು ಈ ಹಿಂದೆ ಇದೇ ಆಸ್ಪೈರಿಂಗ್ ಇಂಡಿಯನ್ ಅನ್ನೋ ಚಾನೆಲ್ ಮುಖಾಂತರ ಕನ್ನಡದಲ್ಲಿ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಕಂಟೆಂಟ್ ಗಳನ್ನ ಮಾಡ್ತಿದ್ದೆ. ಆದರೆ ಕೆಲವು ವರ್ಷಗಳಿಂದ ಯೂಟ್ಯೂಬ್ ನಿಂದ ಒಂದು ಬ್ರೇಕ್ ತಗೊಂಡಿದ್ದೆ. ಕಾರಣ, ನಾನು ಫೈನಾನ್ಸ್ ಸೆಕ್ಟರ್ ನಲ್ಲಿ ನನ್ನ ಎಜುಕೇಶನ್ ಅನ್ನು ಮುಂದುವರಿಸಿದ್ದೆ ಹಾಗೂ ಸ್ಟಾಕ್ ಮಾರ್ಕೆಟ್ ನಲ್ಲಿ ಆಳವಾದ ರಿಸರ್ಚ್ ಗಳಲ್ಲಿ ತೊಡಗಿದ್ದೆ. ಈಗ ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಸರ್ಟಿಫೈಡ್ ಫೈನಾನ್ಷಿಯಲ್ ಪ್ರೊಫೆಷನಲ್ ಆಗಿ ಮತ್ತೆ ನಿಮ್ಮ ಮುಂದೆ ಬಂದಿದ್ದೀನಿ. ಗೆಳೆಯರೆ, ಆಸ್ಪೈರಿಂಗ್ ಇಂಡಿಯನ್ ಅನ್ನೋ ಈ ಚಾನೆಲ್ ಅನ್ನ ಕ್ಯಾಪಿಟಲ್ ಮಾಸ್ಟರ್ ಕನ್ನಡ ಅಂತ ಮರುನಾಮಕರಣ ಮಾಡಲಾಗಿದೆ. ಈ ಕ್ಯಾಪಿಟಲ್ ಮಾಸ್ಟರ್ ಕನ್ನಡ ಚಾನೆಲ್ ಮುಖಾಂತರ ನಿಮಗಾಗಿ ಇನ್ವೆಸ್ಟ್ಮೆಂಟ್ ಹಾಗೂ ಟ್ರೇಡಿಂಗ್ ನ ಬಗ್ಗೆ ಬಹಳ ಉಪಯೋಗ ಆಗೋ ವಿಡಿಯೋಗಳನ್ನ ಅಚ್ಚ ಕನ್ನಡದಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮ್ಮ ಸಹಕಾರ ನಮ್ಮೊಂದಿಗೆ ಸದಾ ಇರಲಿ. ದಯಮಾಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಗೆಳೆಯರೆ, ಹೊಸದಾಗಿ ಟ್ರೇಡಿಂಗ್ ಮಾಡೋರಿಗೆ ನಾನು ಯಾವಾಗಲೂ ಝೀರೋದಾ ಅಥವಾ ಅಪ್ಸ್ಟಾಕ್ಸ್ ಡಿಮ್ಯಾಟ್ ಅಕೌಂಟ್ ಅನ್ನು ಸೂಚಿಸ್ತೇನೆ. ನೀವು ಸಹ ಇವೆರಡರಲ್ಲಿ ನಿಮ್ಮ ಟ್ರೇಡಿಂಗ್ ಅಕೌಂಟ್ ಅನ್ನು ತೆರೀಬೇಕು ಅಂತಿದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀಡಿರೋ ಲಿಂಕ್ ಮುಖಾಂತರ ನಿಮ್ಮ ಖಾತೆಯನ್ನು ಓಪನ್ ಮಾಡಬಹುದು. ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾನು ಯಾವುದೇ ಟ್ರೇಡಿಂಗ್ ಟಿಪ್ಸ್ ಅಥವಾ ಟ್ರೇಡಿಂಗ್ ಅಡ್ವೈಸ್ ನೀಡ್ತಾ ಇಲ್ಲ. ಈ ವಿಡಿಯೋ ಕೇವಲ ಎಜುಕೇಶನ್ ಪರ್ಪಸ್ ಗಾಗಿ ಮಾತ್ರ. ಟ್ರೇಡಿಂಗ್ ಡಿಸಿಷನ್ ತಗೊಳ್ಳೋದನ್ನ ಸರಿಯಾಗಿ ರಿಸರ್ಚ್ ಮಾಡಿ ಆ ನಂತರ ನಿರ್ಧರಿಸಿ. ನೀವು ತೆಗೆದುಕೊಳ್ಳೋ ಟ್ರೇಡಿಂಗ್ ಡಿಸಿಷನ್ ಗಳಿಗೆ ನೀವೇ ಜವಾಬ್ದಾರರಾಗಿರ್ತೀರಾ. ಗೆಳೆಯರೆ, ಕ್ರೂಡ್ ಆಯಿಲ್ ಅಂದ್ರೆ ಕಚ್ಚಾ ತೈಲ ಬೆಲೆ ನಾನಾ ಕಾರಣಗಳಿಂದ ಏರ್ತಾ ಇದೆ. ಇದಕ್ಕೆ ಹಲವಾರು ಕಾರಣ ಇದೆ. ಆದ್ರೆ ಪ್ರಮುಖ ಎರಡು ಕಾರಣ ಅಂದ್ರೆ ಒಪೆಕ್ ದೇಶಗಳು, ಅಂದ್ರೆ ಕಚ್ಚಾ ತೈಲ ಉತ್ಪಾದನೆ ಮಾಡೋ ದೇಶಗಳು ತೈಲ ಉತ್ಪಾದನೆ ಕಡಿಮೆ ಮಾಡಿದ್ರೆ, ಇನ್ನೊಂದ್ ಕಡೆ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಹೊಸದಾಗಿ ಇಸ್ರೇಲ್ ಮತ್ತೆ ಇರಾನ್ ನ ಮಧ್ಯೆ ಯುದ್ಧ ಶುರುವಾಗಿದೆ. ಇಂತಹ ಸಮಯದಲ್ಲಿ ತೈಲ ಸರಬರಾಜು ಕುಂಠಿತಗೊಂಡ್ರೆ ತೈಲ ಬೆಲೆ ಏರಿಕೆ ಆಗೋದು ಸಹಜ. ಇದ್ರ ಜೊತೆಗೆ US$ ನ ಬೆಲೆ ಬೇರೆ ಕುಸಿತಾ ಇದೆ. $, ಕಡಿಮೆ ಆದ್ರೆ ಕಚ್ಚಾ ತೈಲ ಬೆಲೆ ಸಾಮಾನ್ಯವಾಗಿ ಏರಿಕೆ ಆಗುತ್ತೆ. ಆದ್ರೆ ಈ ಸಮಯದಲ್ಲಿ ತರ್ಕಬದ್ಧವಾಗಿ ನೋಡಿದ್ರೆ ಕ್ರೂಡ್ ಆಯಿಲ್ ಕಮಾಡಿಟಿಗೆ ಹೊಂದ್ಕೊಂಡಿರುವಂತ ಕಂಪನಿಗಳ ಶೇರ್ ಪ್ರೈಸ್ ಗಳು ಅದು ಕೂಡ ಜಾಸ್ತಿ ಆಗ್ಬೇಕಿತ್ತಲ್ವಾ. ಆದ್ರೆ ಆಯಿಲ್ ಅಂಡ್ ಗ್ಯಾಸ್ ಸೆಕ್ಟರ್ ನಲ್ಲಿರೋ ಕೆಲವು ಕಂಪನಿಗಳ ಶೇರ್ ನ ಬೆಲೆ ಏರಿಕೆ ಆಗಿದ್ರೆ ಕೆಲವು ಶೇರ್ ಗಳ ಬೆಲೆ ಕಡಿಮೆ ಆಗಿದೆ. ಇದನ್ನ ನಾವು ತಿಳ್ಕೋಬೇಕು ಅಂದ್ರೆ ಮೊದಲು ನಾವು ಆಯಿಲ್ ಇಂಡಸ್ಟ್ರಿಯನ್ನ ಅರ್ಥ ಮಾಡ್ಕೊಳ್ಬೇಕು. ಆಯಿಲ್ ಇಂಡಸ್ಟ್ರಿ ಎರಡು ವಿಭಾಗಗಳಾಗಿ ಡಿವೈಡ್ ಆಗಿದೆ. ಒಂದು ಅಪ್ಸ್ಟ್ರೀಮ್ ಕಂಪನೀಸ್, ಅಂದ್ರೆ ಇವು ಕ್ರೂಡ್ ಆಯಿಲ್ ಅಥವಾ ನ್ಯಾಚುರಲ್ ಗ್ಯಾಸ್ ಅನ್ನು ಉತ್ಪಾದನೆ ಮಾಡೋ ಕಂಪನಿಗಳು. ಅಂದ್ರೆ ಭೂಮಿ ಒಳಗೆ ಅಥವಾ ಸಮುದ್ರದ ಒಳಗೆ ಶೇಖರಣೆ ಆಗಿರೋ ತೈಲವನ್ನು, ನ್ಯಾಚುರಲ್ ಗ್ಯಾಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡೋ ಕಂಪನಿಗಳಿವು. ONGC, ಆಯಿಲ್ ಇಂಡಿಯಾದಂತ ಕಂಪನಿಗಳು ಈ ಅಪ್ಸ್ಟ್ರೀಮ್ ಕ್ಯಾಟಗರಿಗೆ ಸೇರುತ್ತೆ. ಮಾರ್ಕೆಟ್ ನಲ್ಲಿ ಕಚ್ಚಾ ತೈಲ ಬೆಲೆ ಏರಿಕೆ ಆದಾಗ ಅದನ್ನ ಪ್ರೊಡ್ಯೂಸ್ ಮಾಡೋ ಈ ಕಂಪನಿಗಳ ರೆವಿನ್ಯೂ ಕೂಡ ಹೆಚ್ಚಾಗುತ್ತೆ. ಮೊದಲು ಒಂದು ಬ್ಯಾರೆಲ್ಗೆ $60 ಸಿಗ್ತಾ ಇತ್ತು. ಈಗ ಬೆಲೆ ಏರಿಕೆ ಆದ್ಮೇಲೆ ಅದೇ ಒಂದು ಬ್ಯಾರೆಲ್ಗೆ $75 ಸಿಗ್ತಾ ಇದೆ. ಹಾಗಾಗಿ ಈ ಕಂಪನಿಗಳ ರೆವಿನ್ಯೂ ಹೆಚ್ಚಾಗುತ್ತೆ ಅನ್ನೋ ಕಾರಣದಿಂದಾಗಿ ಇವುಗಳ ಶೇರ್ ಪ್ರೈಸ್ ಕೂಡ ಸಹಜವಾಗಿ ಏರಿಕೆ ಆಗುತ್ತೆ. ಇದೇ ಇಂಡಸ್ಟ್ರಿನಲ್ಲಿ ಮತ್ತೊಂದು ಕ್ಯಾಟಗರಿನ ಡೌನ್ ಸ್ಟ್ರೀಮ್ ಕಂಪನೀಸ್ ಅಂತ ಕರಿತೀವಿ. ಇವು ಉತ್ಪಾದನೆ ಆಗಿರೋ ಕ್ರೂಡ್ ಆಯಿಲ್ ಅನ್ನ ಬಳಸಿ ಅದನ್ನ ಪರಿಷ್ಕರಣೆ ಮಾಡಿ ಆ ನಂತರ ಅದನ್ನ ಮಾರ್ಕೆಟ್ ನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡುವಂತ ಕಂಪನಿಗಳು. BPCL, HPCL, IOC ಈ ಗುಂಪಿಗೆ ಸೇರುತ್ತೆ. ಈ ಕಂಪನಿಗಳಿಗೆ ಕ್ರೂಡ್ ಆಯಿಲ್ ಅನ್ನೋದು ಒಂದು ಇನ್ಪುಟ್ ಮೆಟೀರಿಯಲ್ ಆಗಿರುತ್ತೆ. ಈ ಇನ್ಪುಟ್ ಮೆಟೀರಿಯಲ್ ನ ಮೊದಲು ರಿಫೈನ್ ಮಾಡಿ, ಪ್ಯೂರಿಫಿಕೇಶನ್ ಮಾಡಿ ಆ ನಂತರ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ತೈಲ ಬೆಲೆ ಹೆಚ್ಚಾದಾಗ ಇನ್ಪುಟ್ ಮೆಟೀರಿಯಲ್ ಕಾಸ್ಟ್ ಹೆಚ್ಚಾಗೋದ್ರಿಂದ ಸಹಜವಾಗಿ ಈ ಡೌನ್ ಸ್ಟ್ರೀಮ್ ಕಂಪನಿಗಳ ಪ್ರಾಫಿಟ್ ಕಡಿಮೆ ಆಗುತ್ತೆ. ಇನ್ಪುಟ್ ಮೆಟೀರಿಯಲ್ ಕಾಸ್ಟ್ ಹೆಚ್ಚಾದ್ರೆ ಏನಂತೆ ಫೈನಲ್ ಪ್ರಾಡಕ್ಟ್ ಅಂದ್ರೆ ಪೆಟ್ರೋಲ್, ಡೀಸೆಲ್, ಅಡಿಗೆ ತೈಲ ಇವುಗಳ ಬೆಲೆ ಜಾಸ್ತಿ ಮಾಡಬಹುದಲ್ವಾ ಅನ್ನೋದು ನಿಮ್ಮ ಪ್ರಶ್ನೆ. ಆದ್ರೆ ಅದು ಅಷ್ಟು ಸುಲಭ ಅಲ್ಲ. ಪೆಟ್ರೋಲ್, ಡೀಸೆಲ್ ನ ಬೆಲೆಯನ್ನ ಒಂದು ಸಣ್ಣ ಪ್ರಮಾಣದ ಮಿತಿಯೊಳಗೆ ಈ ಡೌನ್ ಸ್ಟ್ರೀಮ್ ಕಂಪನಿಗಳು ನಿಯಂತ್ರಿಸಬಹುದಷ್ಟೇ. ಯಾಕಂದ್ರೆ ಪೆಟ್ರೋಲ್, ಡೀಸೆಲ್ ಬೆಲೆ ಮಿತಿಮೀರಿ ಏರಿಕೆ ಆದ್ರೆ ಆಗ ದೇಶದಲ್ಲಿ ಹಣದುಬ್ಬರ ಅಂದ್ರೆ ಇನ್ಫ್ಲೇಷನ್ ಹೆಚ್ಚಾಗುತ್ತೆ. ಇನ್ಫ್ಲೇಷನ್ ಹೆಚ್ಚಾದ್ರೆ ಆರ್ಥಿಕ ಪರಿಸ್ಥಿತಿ ಕುಸಿಯತ್ತೆ, ಸಾಮಾನ್ಯ ಜನರ ಮೇಲೆ ಆ ಹೊರೆ ಬೀಳುತ್ತೆ. ಆಗ ಬೆಲೆ ಏರಿಕೆ ಬಿಸಿ ಸರ್ಕಾರಕ್ಕೂ ಮುಟ್ಟತ್ತೆ. ಆ ಕಾರಣದಿಂದಾಗಿ ಎಲ್ಲಾ ಕಂಪನಿಗಳು ಪಬ್ಲಿಕ್ ಸೆಕ್ಟರ್ ಯೂನಿಟ್ ಗಳಾಗಿರೋದ್ರಿಂದ ಸರ್ಕಾರ ಈ ತೈಲ ಬೆಲೆಯನ್ನ ಒಂದು ನಿಯಮಿತ ಮಿತಿಯ ಮೇಲೆ ಏರಿಕೆ ಮಾಡೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಸಹಜವಾಗಿ ಈ ಕಂಪನಿಗಳು ನಷ್ಟ ಅನುಭವಿಸೋದು ಗ್ಯಾರಂಟಿ. ಹಾಗಾಗಿ ಈ ನಿರೀಕ್ಷೆಗಳಿಂದಾಗಿ ಮಾರ್ಕೆಟ್ ನಲ್ಲಿ ಈ ಡೌನ್ ಸ್ಟ್ರೀಮ್ ಕಂಪನಿಗಳ ಶೇರ್ ಪ್ರೈಸ್ ಕುಸಿಯತ್ತೆ. ಇಲ್ಲಿ ಮತ್ತೊಂದು ವಿಚಾರ ಏನ್ ಗಮನಿಸಬೇಕು ಅಂದ್ರೆ ಕ್ರೂಡ್ ಆಯಿಲ್ ಬೆಲೆ ಏರಿಕೆ ಆದಾಗ ಅಪ್ಸ್ಟ್ರೀಮ್ ಕಂಪನಿಗಳ ರೆವಿನ್ಯೂ ಜಾಸ್ತಿ ಆಗೋದೇನೋ ನಿಜ. ಆದ್ರೆ ಒಂದು ಸಣ್ಣ ಸಮಸ್ಯೆ ಏನಂದ್ರೆ ಕ್ರೂಡ್ ಆಯಿಲ್ ನ ಬೆಲೆ ದಿಕ್ಕಾಪಾಲಾಗಿ ಏರಿಕೆ ಆಗ್ತಾನೆ ಹೋದ್ರೆ ಒಂದು ಮಿತಿಯ ನಂತರ ಸರ್ಕಾರ ಅದಕ್ಕೂ ಕತ್ತರಿ ಆಗುತ್ತೆ.
ಸ್ಪೆಷಲ್ ಅಡಿಷನಲ್ ಎಕ್ಸೈಸ್ ಡ್ಯೂಟಿ ಅನ್ನೋ ಒಂದು ಅಡಿಷನಲ್ ಟ್ಯಾಕ್ಸ್ ಅನ್ನ ಈ ಆಯಿಲ್ ಎಕ್ಸ್ಟ್ರಾಕ್ಷನ್ ಕಂಪನಿಗಳ ಮೇಲೆ ಹಾಕ್ತಾರೆ ನಮ್ಮ ಸರ್ಕಾರ. ಅಂತ ಸಮಯದಲ್ಲಿ ಕ್ರೂಡ್ ಆಯಿಲ್ ನ ಬೆಲೆ ಒಂದು ಲಿಮಿಟ್ ಗಿಂತ ಹೆಚ್ಚಿಗೆ ಏರಿಕೆ ಆದ್ರೂ ಅದರ ಹೆಚ್ಚುವರಿ ರೆವಿನ್ಯೂ ಏನಿರುತ್ತೆ ಅದು ಸರ್ಕಾರದ ಖಾತೆಗೆ ಹೋಗುತ್ತೆ. ಈ ಅಡಿಷನಲ್ ಟ್ಯಾಕ್ಸ್ ಅನ್ನ ವಿಂಡ್ ಫಾಲ್ ಟ್ಯಾಕ್ಸ್ ಅಂತ ಕೂಡ ಕರೀತಾರೆ. ಒಂದು ವೇಳೆ ಏನಾದರೂ ಸರ್ಕಾರ ಈ ಕ್ರೂಡ್ ಆಯಿಲ್ ನ ಬೆಲೆ ಏರಿಕೆ ಆಗ್ತಾ ಇದ್ದಾಗ ಈ ವಿಂಡ್ ಫಾಲ್ ಟ್ಯಾಕ್ಸ್ ಅನ್ನ ಹೆಚ್ಚಿಗೆ ಮಾಡಿದ್ರೆ ಅಂತ ಸಂದರ್ಭದಲ್ಲಿ ಈ ಅಪ್ಸ್ಟ್ರೀಮ್ ಕಂಪನಿಗಳ ಶೇರ್ ಪ್ರೈಸ್ ನಲ್ಲಿ ಹೆಚ್ಚು ಏರಿಕೆ ಕಾಣದೇ ಇರಬಹುದು ಅಥವಾ ಏನು ಬದಲಾವಣೆ ಆಗದೇನೆ ಇರಬಹುದು. ಈಗ ಒಂದು ಕ್ಲಾರಿಟಿ ಏನ್ ಬಂತು ಅಂದ್ರೆ ಕ್ರೂಡ್ ಆಯಿಲ್ ಬೆಲೆ ನಿರಂತರವಾಗಿ ಏರಿಕೆ ಆಗ್ತಾ ಇದ್ರೆ ಅಪ್ಸ್ಟ್ರೀಮ್ ಕಂಪನಿಗಳ ಶೇರ್ ಪ್ರೈಸ್ ಏರಿಕೆ ಆಗೋ ಸಾಧ್ಯತೆ ಹೆಚ್ಚಿದೆ, ಹಾಗೆ ಡೌನ್ ಸ್ಟ್ರೀಮ್ ಕಂಪನಿಗಳ ಶೇರ್ ಪ್ರೈಸ್ ಇಳಿಕೆ ಆಗೋ ಸಾಧ್ಯತೆಗಳು ಹೆಚ್ಚಿದೆ. ಆದ್ರೆ ಒಂದು ವಿಚಾರ ನೆನಪಿರಲಿ, ಕ್ರೂಡ್ ಆಯಿಲ್ ನಲ್ಲಿ ಸಣ್ಣ ಪುಟ್ಟ ಏರಿಳಿತ ಆದ್ರೆ ಈ ಕಂಪನಿಗಳ ಶೇರ್ ಪ್ರೈಸ್ ನಲ್ಲಿ ಹೆಚ್ಚು ಮೂವ್ಮೆಂಟ್ ಕಾಣಿಸದೇ ಇರಬಹುದು. ನಾವು ಇನ್ ಕೇಸ್ ಟ್ರೇಡಿಂಗ್ ಪೊಸಿಷನ್ ತಗೊಳ್ತೀವಿ ಅಂದ್ರೆ ಅದಕ್ಕೆ ನಮಗೆ ಕ್ರೂಡ್ ಆಯಿಲ್ ನಲ್ಲಿ ದೊಡ್ಡ ಮಟ್ಟದ ಏರಿಕೆ ಕಾಣಬೇಕು. ಈಗ ಕ್ರೂಡ್ ಆಯಿಲ್ ನಲ್ಲಿ ಏನಾದ್ರೂ ಈ ರೀತಿ ದೊಡ್ಡ ಮಟ್ಟದ ಏರಿಕೆ ಕಂಡ್ರೆ ಅಂತ ಸಂದರ್ಭದಲ್ಲಿ ನಾವು ಹೇಗೆ ಟ್ರೇಡ್ ಪೊಸಿಷನ್ ಗಳನ್ನ ತಗೊಳ್ಬಹುದು ಅನ್ನೋದನ್ನ ನೋಡೋಣ. ನಾನು ಈಗ ಹೇಳ್ತಿರೋ ಉದಾಹರಣೆ ಇಂಟ್ರಾಡೇ ಅಲ್ಲ, ಇದು ಓವರ್ ನೈಟ್ ಪೊಸಿಷನ್. ಅಂದ್ರೆ ಕ್ರೂಡ್ ಆಯಿಲ್ ನಲ್ಲಿ ದೊಡ್ಡ ಮಟ್ಟದ ಏರಿಕೆ ಆದಾಗ ಅಪ್ಸ್ಟ್ರೀಮ್ ಕಂಪನಿಗಳಲ್ಲಿ ಹೇಗೆ ನಾವು ಪೊಸಿಷನ್ ತಗೊಳ್ಬಹುದು ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಳೋಣ. ಯಾವುದೇ ಟ್ರೇಡ್ ಎಂಟ್ರಿ ಆಗೋದಕ್ಕೂ ಮೊದಲು ನಾವು ಎಂಟ್ರಿ ಕಂಡೀಷನ್ ಗಳನ್ನ ಹಾಕೋಬೇಕು. ಹಾಗೆ ಈ ಎಂಟ್ರಿ ಕಂಡೀಷನ್ ಗಳು ಮೀಟ್ ಆದ್ರೆ ಮಾತ್ರ ಟ್ರೇಡ್ ಎಂಟ್ರಿ ಆಗಬೇಕು. ಎಂಟ್ರಿ ಕಂಡೀಷನ್ ಗಳನ್ನ ಹಲವಾರು ರೀತಿಯಲ್ಲಿ ಹಾಕೋಬಹುದು. ಈಗ ಇದರ ಒಂದು ಉದಾಹರಣೆ ಮುಖಾಂತರ ನಾವು ನೋಡೋಣ. ಮೊದಲು ಕ್ರೂಡ್ ಆಯಿಲ್ ಪ್ರೈಸ್ ನ ಡೈಲಿ ಫ್ರೇಮ್ ನಲ್ಲಿ ಬ್ರೇಕ್ಔಟ್ ಆಗೋದನ್ನ ಕನ್ಫರ್ಮ್ ಮಾಡ್ಕೊಳ್ಬೇಕು. ಬ್ರೇಕ್ಔಟ್ ಅನ್ನ ಹಲವಾರು ರೀತಿಯಲ್ಲಿ ಕನ್ಫರ್ಮ್ ಮಾಡಬಹುದು. ಅದರಲ್ಲಿ ಒಂದು ರೀತಿ ಅಂದ್ರೆ ರೆಸಿಸ್ಟೆನ್ಸ್ ಬ್ರೇಕ್ಔಟ್. ಒಂದು ನೆನಪಿರ್ಲಿ, ಬ್ರೇಕ್ಔಟ್ ಮೊದಲನೇ ಬಾರಿ ಕನ್ಫರ್ಮ್ ಆದ ತಕ್ಷಣ ಟ್ರೇಡ್ ಮಾಡೋದು ಅವಾಯ್ಡ್ ಮಾಡಬೇಕು. ಯಾಕಂದ್ರೆ ಕೆಲವೊಮ್ಮೆ ಫಾಲ್ಸ್ ಬ್ರೇಕ್ಔಟ್ ಗಳಿಂದ ನಮ್ಮ ಟ್ರೇಡ್ ಲಾಸ್ ನಲ್ಲಿ ಹೋಗೋ ಸಾಧ್ಯತೆ ಹೆಚ್ಚು. ಈಗ ಕ್ರೂಡ್ ಆಯಿಲ್ ಫ್ಯೂಚರ್ಸ್ ನ ಈ ಒಂದು ಚಾರ್ಟ್ ಅನ್ನ ನೋಡಿದ್ರೆ ಏಪ್ರಿಲ್ ಮೊದಲನೇ ವಾರದಲ್ಲಿ ಇಲ್ಲಿ ಸಿಗ್ನಿಫಿಕೆಂಟ್ ಪ್ರೈಸ್ ಡ್ರಾಪ್ ಆಗಿದೆ ಕ್ರೂಡ್ ಆಯಿಲ್ ನಲ್ಲಿ. ಅದು ಅಲ್ಲಿಂದ ಮತ್ತೆ ರಿವರ್ಸ್ ಆಗಿ ಏಪ್ರಿಲ್ 17ನೇ ತಾರೀಕಿನಂದು 5500 ಲೆವೆಲ್ ಅನ್ನ ಬ್ರೇಕ್ಔಟ್ ಮಾಡಿದೆ. ಆದ್ರೆ ಮತ್ತೆ ನೆಕ್ಸ್ಟ್ ಡೇ ಇಂದ ನೆಕ್ಸ್ಟ್ ವೀಕ್ ಅಲ್ಲಿ ಆ ಲೆವೆಲ್ ಇಂದ ಕ್ರೂಡ್ ಆಯಿಲ್ ಪ್ರೈಸ್ ಮತ್ತೆ ಡ್ರಾಪ್ ಆಗಿದೆ. ಅಂದ್ರೆ ಇದು 5500 ರೆಸಿಸ್ಟೆನ್ಸ್ ಲೆವೆಲ್ ಬ್ರೇಕ್ಔಟ್ ಆಯ್ತು ಅಂತ ನಾವು ಟ್ರೇಡ್ ಎಂಟ್ರಿ ಆಗಿದ್ದಿದ್ರೆ ಇದು ಫಾಲ್ಸ್ ಬ್ರೇಕ್ಔಟ್ ಆಗಿರೋದು. ಸೊ ಅದಾದ್ಮೇಲೆ ಮತ್ತೊಮ್ಮೆ ಅದೇ ಲೆವೆಲ್ ಅಲ್ಲಿ ಇಲ್ಲಿ ನೋಡಿ 13th ಮೇ ಮತ್ತೆ ಆ ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಮಾಡಕ್ ಟ್ರೈ ಮಾಡಿದೆ, ಅದಾಗಿಲ್ಲ. ಅದೇ ಇಲ್ಲಿ ಬಂದಾಗ ಜೂನ್ 6ನೇ ತಾರೀಕು ಆ 5500 ಲೆವೆಲ್ ಮತ್ತೆ ಬ್ರೇಕ್ಔಟ್ ಆಗಿ ನಮ್ಮ ಕ್ರೂಡ್ ಆಯಿಲ್ ಪ್ರೈಸ್ ಏನಿದೆ ಆ 5500 ಲೆವೆಲ್ ಮೇಲೆ ಕ್ಲೋಸ್ ಆಗಿದೆ. ಈಗ ಇಲ್ಲಿ ಎರಡು ರೀತಿ ನಾವು ಡಿಸಿಷನ್ ತಗೋಬಹುದು. ಒಂದ 5500 ಲೆವೆಲ್ ಅಲ್ಲಿ ಥರ್ಡ್ ಟೈಮ್ ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಆದ ಕಾರಣದಿಂದಾಗಿ ಆ ದಿನ ಟ್ರೇಡ್ ತಗೊಬಹುದು, ಅಥವಾ ನೆಕ್ಸ್ಟ್ ಒನ್ ಡೇ ಕ್ಯಾಂಡಲ್ ಆ 5500 ಲೆವೆಲ್ ಮೇಲೆ ಕ್ಲೋಸ್ ಆಗಿ ಕನ್ಫರ್ಮ್ ಆದ ಮೇಲೆ ನಂತರ ನಾವು ಟ್ರೇಡ್ ಎಂಟ್ರಿ ಮಾಡಬಹುದು. ಈಗ ಇಲ್ಲಿ ಜೂನ್ 6ನೇ ತಾರೀಕು ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಆಗಿದೆ. ಜೂನ್ 9ನೇ ತಾರೀಕು 5500 ಲೆವೆಲ್ ನ ರೆಸಿಸ್ಟೆನ್ಸ್ ಏನಿದೆ ಅದರ ಮೇಲೆ ಕ್ಲೋಸ್ ಆಗಿದೆ. ಸೊ ನಾವು ಜೂನ್ 9ಕ್ಕೆ ರೆಸಿಸ್ಟೆನ್ಸ್ ಲೆವೆಲ್ ಮೇಲೆ ಕ್ಲೋಸ್ ಆಗಿರೋದನ್ನ ಕನ್ಫರ್ಮ್ ಮಾಡಿಕೊಂಡು ಜೂನ್ 10ಕ್ಕೆ ಟ್ರೇಡ್ ಎಂಟ್ರಿ ಮಾಡ್ಕೊಬಹುದು. ಈಗ ಇಲ್ಲಿ ಎರಡು ರೀತಿ ಟ್ರೇಡ್ ಎಂಟ್ರಿ ಮಾಡಬಹುದು. ಒಂದು ಕ್ರೂಡ್ ಆಯಿಲ್ ಫ್ಯೂಚರ್ಸ್ ನಲ್ಲಿ ಡೈರೆಕ್ಟ್ ಆಗಿ ಟ್ರೇಡ್ ಎಂಟ್ರಿ ತಗೊಳ್ಬಹುದು, ಅಥವಾ ಅಪ್ಸ್ಟ್ರೀಮ್ ಕಂಪನಿಗಳ ONGC ಅಥವಾ ಆಯಿಲ್ ಇಂಡಿಯಾದಂತಹ ಕಂಪನಿಗಳಲ್ಲಿ ಟ್ರೇಡ್ ಎಂಟ್ರಿ ಮಾಡಬಹುದು. ಕ್ರೂಡ್ ಆಯಿಲ್ ಫ್ಯೂಚರ್ಸ್ ನಲ್ಲಿ ಕ್ಯಾಪಿಟಲ್ ಹೆಚ್ಚಾಗಿ ಬೇಕಾಗುತ್ತೆ ಮತ್ತೆ ರಿಸ್ಕ್ ಹೆಚ್ಚಾಗಿರೋದ್ರಿಂದ ಅದರ ಬಗ್ಗೆ ಈ ವಿಡಿಯೋನಲ್ಲಿ ಹೇಳ್ತಿಲ್ಲ. ಇಲ್ಲಿ ನೇರವಾಗಿ ಸ್ಟಾಕ್ಸ್ ನಲ್ಲಿ ಟ್ರೇಡ್ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ. ಮುಂದಿನ ದಿನಗಳಲ್ಲಿ ಫ್ಯೂಚರ್ಸ್ ಟ್ರೇಡಿಂಗ್ ಬಗ್ಗೆ ಕೂಡ ವಿಡಿಯೋಗಳನ್ನ ಮಾಡ್ತೀನಿ. ಈಗ ಜೂನ್ 9ಕ್ಕೆ ONGC ಶೇರ್ಸ್ ಅನ್ನ ಗಮನಿಸಿದ್ರೆ ಇದು ಆಗಲೇ ಪ್ರೀವಿಯಸ್ ಡೇ ಕ್ಲೋಸ್ ಗಿಂತ 1% ನಷ್ಟು ಹೈಯರ್ ಲೆವೆಲ್ ನಲ್ಲಿ ಕ್ಲೋಸ್ ಆಗಿದೆ. ಹಾಗಾಗಿ ಈಗ ನಾವು ಅದರ ಮಾರನೇ ದಿನ ಅಂದ್ರೆ ಜೂನ್ 10ಕ್ಕೆ ONGC ಶೇರ್ ನಲ್ಲಿ ಟ್ರೇಡ್ ಎಂಟ್ರಿ ಮಾಡಬೇಕು. ಇಲ್ಲಿ ಒಂದು ವಿಷಯ ನೆನಪಿರಲಿ, ಇಲ್ಲಿ ಟ್ರೇಡ್ ಎಂಟ್ರಿ ಮಾಡುವಾಗ ಓಪನಿಂಗ್ ಪ್ರೈಸ್ ನಲ್ಲೂ ಟ್ರೇಡ್ ಎಂಟ್ರಿ ಆಗಬಹುದು, ಅಥವಾ ಇನ್ ಕೇಸ್ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಅಂತ ನಮ್ಮ ಒಂದು ಕನ್ಸರ್ನ್ ಇದ್ರೆ ಆ ಸಮಯದಲ್ಲಿ ಎಂಡ್ ಆಫ್ ದ ಟ್ರೇಡಿಂಗ್ ಸೆಷನ್ ಅಂದ್ರೆ 3 ರಿಂದ 3:15 ಒಳಗೆ ಟ್ರೇಡ್ ಎಂಟ್ರಿ ಆಗಬಹುದು. ಈಗ ಯಾವುದೇ ಟ್ರೇಡ್ ಎಂಟ್ರಿ ಆಗುವಾಗ ಪ್ರಮುಖ ಅಂಶ ನಾವು ನೆನಪಿಟ್ಕೊಳ್ಬೇಕಾಗಿರೋದು ಸ್ಟಾಪ್ ಲಾಸ್ ಮತ್ತೆ ಟಾರ್ಗೆಟ್. ನಾನು ಸಾಮಾನ್ಯವಾಗಿ 1:2 ರಿಸ್ಕ್ ರಿವಾರ್ಡ್ ರೇಷಿಯೋ ಸಜೆಸ್ಟ್ ಮಾಡ್ತೀನಿ. ಅಂದ್ರೆ ನಾವು ₹1 ಲಾಸ್ ಮಾಡ್ಕೊಂಡ್ರೆ ₹2 ಲಾಭ ಮಾಡ್ಕೊಳ್ತೀವಿ. ಈಗ ನೀವು ಇನ್ ಕೇಸ್ 244 ರೂಪೀಸ್ಗೆ ONGC ಟ್ರೇಡ್ ಎಂಟ್ರಿ ಆದ್ರಿ ಅಂತ ಇಟ್ಕೊಳ್ಳಿ. ಈಗ ಇಲ್ಲಿ ಸ್ಟಾಪ್ ಲಾಸ್ ಅನ್ನ ಬೇರೆ ಬೇರೆ ರೀತಿ ಸೆಟ್ ಮಾಡಬಹುದು. ONGC ಶೇರ್ ಪ್ರೈಸ್ ನ ಜೂನ್ 10ನೇ ತಾರೀಕಿನ ಲೋಯೆಸ್ಟ್ ಪ್ರೈಸ್ ಗೆ ಸ್ಟಾಪ್ ಲಾಸ್ ಇಡಬಹುದು, ಅಥವಾ ಅದರ ಹಿಂದಿನ ದಿನ ಅಂದ್ರೆ ಜೂನ್ 9ರ ಕ್ಲೋಸಿಂಗ್ ಪ್ರೈಸ್ ಗೆ ಸ್ಟಾಪ್ ಲಾಸ್ ಇಡಬಹುದು. ಇಲ್ಲಿ ಒಂದು ವಿಚಾರ ತಿಳ್ಕೊಳ್ಳಿ,
ಸ್ಟಾಪ್ ಲಾಸ್ ಸೆಟ್ ಮಾಡೋದಕ್ಕೆ ಯಾವುದೇ ರೂಲ್ಗಳಿಲ್ಲ. ಸ್ಟಾಪ್ ಲಾಸ್ ತುಂಬಾ ಕಡಿಮೆ ಆದ್ರೆ ಸ್ಟಾಪ್ ಲಾಸ್ ಹಿಟ್ ಆಗಿ ಟ್ರೇಡ್ ಲಾಸ್ ನಲ್ಲಿ ಎಕ್ಸಿಟ್ ಆಗೋ ಸಾಧ್ಯತೆ ಇರುತ್ತೆ. ಸ್ಟಾಪ್ ಲಾಸ್ ತುಂಬಾ ಹೆಚ್ಚಾದ್ರೆ ಆ ಒಂದು ಲೆವೆಲ್ ನಿಂದ ಪ್ರೈಸ್ ಮತ್ತೆ ರೀಟ್ರೇಸ್ ಆಗೇ ಇಲ್ಲ ಅಂದ್ರೆ ಆಗ ಲಾಸ್ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ಈಗ ಇಲ್ಲಿ ನಮ್ಮ ಸ್ಟಾಪ್ ಲಾಸ್ 242 ರೂಪೀಸ್ಗೆ ಇಟ್ಟಿದ್ದೀವಿ ಅಂತ ಇಟ್ಕೊಳ್ಳೋಣ. ಈಗ 1:2 ರಿಸ್ಕ್ ರಿವಾರ್ಡ್ ರೇಷಿಯೋ ಪ್ರಕಾರ ನಮ್ಮ ರಿಟರ್ನ್ ಟಾರ್ಗೆಟ್ ಬಂದು 252 ರೂಪೀಸ್ ಆಗುತ್ತೆ. ಅಂದ್ರೆ ONGC ಶೇರ್ ಪ್ರೈಸ್ 252 ಪ್ರೈಸ್ ಟಾರ್ಗೆಟ್ ರೀಚ್ ಆದ ತಕ್ಷಣ ಪೊಸಿಷನ್ ಎಕ್ಸಿಟ್ ಆಗುತ್ತೆ. ಇಲ್ಲಿ ನೀವು ಗಮನಿಸಿದ್ರೆ ONGC ಶೇರ್ ಪ್ರೈಸ್ ಜೂನ್ 11ಕ್ಕೆ 250 ರೂಪೀಸ್ ವರೆಗೂ ಜಂಪ್ ಆಗಿ ಮತ್ತೆ 247ಗೆ. ಈಗ ಇಲ್ಲಿ ನಮ್ಮ ಈ ಟ್ರೇಡ್ ನಲ್ಲಿ ಲಾಸ್ ಅನ್ನ ಕಡಿಮೆ ಮಾಡಿ ಪ್ರಾಫಿಟಬಿಲಿಟಿನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ನಾವೇನ್ ಮಾಡಬಹುದು ಅಂದ್ರೆ ನಮ್ಮ ಸ್ಟಾಪ್ ಲಾಸ್ ಅನ್ನ ಸ್ವಲ್ಪ ಹೈಯರ್ ಪ್ರೈಸ್ ಗೆ ಟ್ರೇಲ್ ಮಾಡಬಹುದು. ಅಂದ್ರೆ ಜೂನ್ 11ಕ್ಕೆ ಟ್ರೇಡಿಂಗ್ ಸೆಷನ್ ಕ್ಲೋಸ್ ಆದ್ಮೇಲೆ ನಮ್ಮ ಸ್ಟಾಪ್ ಲಾಸ್ ಅನ್ನ ಸ್ವಲ್ಪ ಹೈಯರ್ ಲೆವೆಲ್ ಅಂದ್ರೆ 245 ಅಥವಾ 246 ರೂಪೀಸ್ಗೆ ಸೆಟ್ ಮಾಡ್ಕೊಂಡ್ರೆ ನಮ್ಮ ಟ್ರೇಡ್ ಪ್ರಾಫಿಟ್ ನಲ್ಲಿ ಎಂಡ್ ಆಗೋ ಸಾಧ್ಯತೆ ಹೆಚ್ಚಾಗುತ್ತೆ. ಈಗ ಇಲ್ಲಿ ನೋಡಿ, ಜೂನ್ 12ಕ್ಕೆ ನಮ್ಮ ಟಾರ್ಗೆಟ್ ಫೈನಲಿ ಹಿಟ್ ಆಗಿದೆ. ಈ ಟ್ರೇಡ್ ಅನ್ನ ಈ ರೀತಿ ನಾವು ಎಂಟ್ರಿ ಎಕ್ಸಿಟ್ ಆಗಿದ್ರೆ ಒಟ್ಟಾರೆ 3% ನಷ್ಟು ನಾವು ಪ್ರಾಫಿಟ್ ಮಾಡಿರ್ತಿದ್ವಿ. ಗೆಳೆಯರೆ, ಇಲ್ಲಿ ಒಂದು ಪ್ರಮುಖ ವಿಚಾರ ಏನ್ ಗಮನಿಸಬೇಕು ಅಂದ್ರೆ ನಾವು ಇಲ್ಲಿ ಕೇವಲ 3% ರಿಟರ್ನ್ ಅಚೀವ್ ಮಾಡಿಲ್ಲ. ನಮ್ಮ ಆಕ್ಚುಯಲ್ ರಿಟರ್ನ್ ಬಂದು 100% ಹತ್ರ ಇರುತ್ತೆ. ಇದು ಯಾವ ಸೀಮೆ ಲೆಕ್ಕ ಹೇಳ್ತಾ ಇದ್ದಾನೆ ಅಂತ ನೀವೇನಾದ್ರೂ ಅನ್ಕೊಂಡ್ರೆ ಅದಕ್ಕೆ ನನ್ನ ಉತ್ತರ MTF ಅಂದ್ರೆ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ. ಅಂದ್ರೆ ಕೆಲವು ಸೆಲೆಕ್ಟೆಡ್ ಸ್ಟಾಕ್ಸ್ ಗಳ ಮೇಲೆ 25% ಇಂದ 50% ಅಥವಾ ಕೆಲವು ಕಡೆ 80% ಅಷ್ಟು ಕೂಡ ಮಾರ್ಜಿನ್ ಅನ್ನ ಕೊಡ್ತಾರೆ. ಜಿರೋದಾ ಹಾಗೂ ಅಪ್ಸ್ಟಾಕ್ಸ್ ನಲ್ಲಿ ಈ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಬಹಳ ಚೆನ್ನಾಗಿದೆ. ಹಾಗಾಗಿನೇ ನಾನು ನಿಮ್ಗೆ ಈ ಎರಡು ಅಕೌಂಟ್ ನಲ್ಲಿ ಡಿಮ್ಯಾಟ್ ಅಕೌಂಟ್ ಅನ್ನ ಸೂಚಿಸೋದು. ಜಿರೋದಾನಲ್ಲಿ ONGC ಗೆ ಸುಮಾರು 77% ಅಷ್ಟು ಮಾರ್ಜಿನ್ ಸಿಗುತ್ತೆ. 77% ಮಾರ್ಜಿನ್ ಅಂದ್ರೆ 4.3 ಟೈಮ್ಸ್ ಲಿವರೇಜ್. ಅಂದ್ರೆ ಈಗ ನಿಮ್ಮ ಕ್ಯಾಪಿಟಲ್ 20,000 ಇದ್ರೆ ಅದೇ ಕ್ಯಾಪಿಟಲ್ ನಿಂದ ಸುಮಾರು 84,000ದಷ್ಟು ಪೊಸಿಷನ್ ಅನ್ನು ತಗೊಳ್ಬಹುದು. ಈ MTF ನಲ್ಲಿ ನಾವು ಎಷ್ಟು ದಿನ ಬೇಕಾದ್ರೂ ಪೊಸಿಷನ್ ಹೋಲ್ಡ್ ಮಾಡಬಹುದು. ಆದರೆ ಆ MTF ಮಾರ್ಜಿನ್ ಏನಿದೆ ಅದಕ್ಕೆ ಸ್ವಲ್ಪ ಮಟ್ಟದ ಇಂಟ್ರೆಸ್ಟ್ ರೇಟ್ ಚಾರ್ಜ್ ಆಗುತ್ತೆ. ಅದನ್ನ ನೀವು ಜಿರೋದಾ ಅಥವಾ ಅಪ್ಸ್ಟಾಕ್ಸ್ ವೆಬ್ಸೈಟ್ ಗಳಲ್ಲಿ ತಿಳ್ಕೋಬಹುದು. ಈಗ ಸ್ಟಾಕ್ ಫ್ಯೂಚರ್ಸ್ ನಲ್ಲಿ 1 ಲಾಟ್ ಖರೀದಿ ಮಾಡೋದಕ್ಕೆ ಸುಮಾರು ಕಡಿಮೆ ಅಂದ್ರೆ 1 ಲಕ್ಷದಷ್ಟು ಕ್ಯಾಪಿಟಲ್ ಬೇಕಾಗುತ್ತೆ ONGC ನಲ್ಲಿ ಅಥವಾ ಆ ತರ ಯಾವ್ದಾದ್ರು ಒಂದು ಶೇರ್ಸ್ ನಲ್ಲಿ ನೀವು ಪೊಸಿಷನ್ ತಗೋಬೇಕಾದ್ರೆ. ಅದೇ MTF ಅಲ್ಲಿ ನಿಮ್ಮ ಬಳಿ 5 ರಿಂದ 10,000 ರೂಪಾಯಿ ಇದ್ರೂ ಸಹ ಟ್ರೇಡ್ ಮಾಡಬಹುದು. ಇಲ್ಲಿ ಮತ್ತೊಂದು ವಿಚಾರ ಏನ್ ಹೇಳ್ಬೇಕು ಅಂದ್ರೆ ನೀವೇನಾದ್ರೂ ಕ್ರೂಡ್ ಆಯಿಲ್ ಅನ್ನ ಇಟ್ಕೊಂಡೇ ONGC ನಂತ ಶೇರ್ ನಲ್ಲಿ ಟ್ರೇಡ್ ಮಾಡಬೇಕಂತ ಕೇಳಿದ್ರೆ ಅಥವಾ ಡೈರೆಕ್ಟ್ ಆಗಿ ONGC ನಲ್ಲಿ ಟ್ರೇಡ್ ಮಾಡಬಹುದಾ ಅಂತ ಕೇಳಿದ್ರೆ ಖಂಡಿತವಾಗೂ ಮಾಡಬಹುದು. ಆದ್ರೆ ಇಂತ ಕೆಲವು ಸಮಯದಲ್ಲಿ ಕ್ರೂಡ್ ಆಯಿಲ್ ನ ಬೆಲೆ ಗಣನೀಯವಾಗಿ ಏರಿಕೆ ಆಗೋ ಸಂದರ್ಭದಲ್ಲಿ ನಮ್ಮ ಟ್ರೇಡ್ ಗೆ ಡಬಲ್ ಕನ್ಫರ್ಮೇಶನ್ ಸಿಗೋದ್ರಿಂದ ಇಂತಹ ಟ್ರೇಡ್ ಗಳನ್ನ ತಗೊಂಡ್ರೆ ಸಕ್ಸಸ್ ರೇಟ್ ಹೆಚ್ಚಿರುತ್ತೆ. ಆದ್ರೆ ಒಂದ್ ನೆನ್ಪಿಟ್ಕೊಳ್ಳಿ, ಟ್ರೇಡ್ ಸಕ್ಸಸ್ ರೇಟ್ ಹೆಚ್ಚಿರುತ್ತೆ ಅಂದ್ರೆ 100% ಪ್ರಾಫಿಟಬಲ್ ಅಂತ ಅಲ್ಲ. ಇಲ್ಲಿ ಲಾಸ್ ಆಗೋ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ. ಯಾವುದೇ ಟ್ರೇಡಿಂಗ್ ಸ್ಟ್ರಾಟಜಿ 100% ಪ್ರಾಫಿಟಬಲ್ ಆಗೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ತರ ಡಬಲ್ ಕನ್ಫರ್ಮೇಶನ್ ತಗೊಂಡಾಗ ನಮ್ಮ ಸಕ್ಸಸ್ ರೇಟ್ ಇಂಪ್ರೂವ್ ಆಗುತ್ತೆ. ಜೊತೆಗೆ ಇಲ್ಲಿ ನಾವು ಸ್ಟಾಪ್ ಲಾಸ್ ಕೂಡ ಇಟ್ಟಿರೋದ್ರಿಂದ ನಮ್ಮ ಪೊಸಿಷನ್ ತಕ್ಕ ಮಟ್ಟಿಗೆ ಸೇಫ್ ಆಗಿರುತ್ತೆ. ಆದ್ರೆ ಇಲ್ಲಿ ಮೊದಲೇ ಹೇಳಿದಾಗೆ ಇಂತಹ ಸಮಯದಲ್ಲಿ ಸರ್ಕಾರ ವಿಂಡ್ ಫಾಲ್ ಟ್ಯಾಕ್ಸ್ ಅನ್ನ ಹೇರಿಕೆ ಏನಾದರೂ ಮಾಡುತ್ತಾ ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಇರಬೇಕು. ಹಾಗೆ ಈ ತರಹದ ಟ್ರೇಡ್ ಗಳನ್ನ ಕೇವಲ ಶಾರ್ಟ್ ಟರ್ಮ್ ಗಾಗಿ ಮಾತ್ರ ಬಳಸಬಹುದು. ಇಂತಹ ಸ್ಟ್ರಾಟಜಿಗಳಲ್ಲಿ ಲಾಂಗ್ ಟರ್ಮ್ ಕ್ಯಾರಿ ಮಾಡೋದ್ರಿಂದ ಟ್ರೇಡ್ ನಲ್ಲಿ ಲಾಸ್ ಕೂಡ ಆಗಬಹುದು. ಶಾರ್ಟ್ ಟರ್ಮ್ ಟ್ರೇಡ್ ಅಂದ್ರೆ 2 ಅಥವಾ 3 ದಿನ ಅಷ್ಟೇ. 3 ದಿನ ಆದ್ರೂ ನಮ್ಮ ಟಾರ್ಗೆಟ್ ಹಿಟ್ ಆಗಿಲ್ಲ ಅಂದ್ರೆ ಇಂತಹ ಟ್ರೇಡ್ ಅನ್ನ ಎಕ್ಸಿಟ್ ಆಗೋದು ಉತ್ತಮ. ಗೆಳೆಯರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಮರೆಯದಿರಾ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಗಳಿಗೋಸ್ಕರ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಶೀಘ್ರವಾಗಿ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.